ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ನಾನು ಆರಾಮದೀನಿ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಏನಂದ್ರೆ ಸ್ಯಾಟರ್ಡೇ ನನ್ನ ಮಗ ಸ್ಕೂಲಿಂದ ಬಂದ್ಗಳು ಎಳ್ನೀರು ಕೊಟ್ಟೆ. ಯಾಕಂದ್ರೆ ಅವ್ನಿಗೆ ಬಾಯಾಗ ಯಾಕೋ ಹೀಟಾಗಿ ಗುಳ್ಳಿ ಆಗತ್ತವ, ಅದಕ್ಕೆ ಎಳ್ನೀರು ತೊಗೊಂಬಂದಿದ್ದೆ. ಆಮೇಲೆ ಏನಂದ್ರೆ ಅವ ಮೊಬೈಲ್ ಭಾಳ ನೋಡತ್ತಿದ್ದ, ಅದಕ್ಕೆ ಮನ್ಯಾಗ ಟಿ ವಿ ಇರಲಿಲ್ಲ. ಅದಕ್ಕೆ ಒಂದು ಟಿ ವಿ ನೋಡೋಣ ಅಂಥೇಳಿ ಟಿ ವಿ ನೋಡೋಕೆ ಹೋಗಿದ್ದೆ. ಸೊ ಏನಂದ್ರೆ ಇಷ್ಟ ಆಯ್ತು. ನಮ್ಮ ಮನ್ಯಾಗ ಟಿ ವಿ ಐತಿ, ಬಟ್ ಅದು ಓನರ್ದು, ಬಟ್ ಸ್ಕ್ರೀನ್ ಎಲ್ಲ ಭಾಳ ಹಾಳಾಗ್ಬಿಟ್ಟದ. ಸೊ ಅದು ರಿಪೇರಿಗೆ ಭಾಳ ಹೇಳಿಬಿಟ್ರೆ, ಸೊ ಅದು ಏನು ನಾವು ರಿಪೇರಿ ಕೊಡ್ತೀವಿ ಅದರಲ್ಲೇನೋ ಹೊಸ ಟಿ ವಿ ಬರ್ತದಂತ ಹೇಳಿ ಹೊಸ ಟಿ ವಿ ತೊಗೊಂಡು ಮನೆಗೆ ಬಂದೆ. ಆಮೇಲೆ ಫಿಟ್ಟಿಂಗ್ ಮಾಡೋರು ಆಮೇಲೆ ಬರ್ತೀವಿ ಅಂತಂದಿದ್ರು. ಸೊ ಅದಕ್ಕೆ ಟಿ ವಿ ತೊಗೊಂಬಂದು ಏನಾದರೂ ಟೈಮ್ ಭಾಳ ಆಗಿತ್ತು. ಸೊ ಅಡುಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಏನಾದ್ರು ತಿನ್ನೋಣಂತ ಹೊರಗೆ ಹೋಗಿದ್ವಿ. ಸೊ ಏನಂದ್ರೆ ನಂಗೀಗ ಕಟ್ಲೆಟ್ ಭಾಳ ಇಷ್ಟ ಆಗಕತ್ತೈತಿ. ಸೊ ಅದಕ್ಕೆ ಕಟ್ಲೆಟ್ ತಿನ್ನೋಣ ಅಂತ ಹೇಳಿ ಜಸ್ಟ್ ಹೋಗಿದ್ವಿ. ಸೊ ಭಾಳ ಮಸ್ತ್ ಕಟ್ಲೆಟ್ ಮಾಡಿರ್ತಾರೆ ಇಲ್ಲಿ. ಸೊ ನನಗೆ ನನ್ನ ಮಗಗಂತೂ ಭಾಳ ಇಷ್ಟ ಆಗತ್ತೈತಿ ಇಲ್ಲಿ. ಸೊ ಕಟ್ಲೆಟ್ ತಿಂದು ಮನೆಗೆ ಬಂದ್ವಿ. ಮನೆಗೆ ಬರೋಣ ಅವ್ರು ಏನು ಫಿಟ್ಟಿಂಗ್ ಮಾಡೋರು ಇರ್ತಾರಲ್ಲ, ಅವರು ಬರ್ತೀವಂತ ಕಾಲ್ ಮಾಡಿದ್ರು. ಸೊ ಆಮೇಲೆ ಬಂದ್ಗಳೇನ ಜಲ್ದಿನ ಬಂದು ಎಲ್ಲ ಫಿಟ್ಟಿಂಗ್ ಮಾಡಿಕೊಟ್ಟಿದ್ರು. ಬಿಕಾಸ್ ಆಲ್ರೆಡಿ ಟಿ ವಿ ಇತ್ತಲ್ಲ, ಸೊ ಸ್ಟ್ಯಾಂಡ್ ಅಂತೂ ಆಲ್ರೆಡಿ ಇತ್ತೆ. ಸೊ ಟೈಮ್ ಭಾಳತ್ತೇನಾಗಲಿಲ್ಲ, ಜಲ್ದಿನ ಟಿ ವಿ ಕುಂದ್ರಿಸಿ ಎಲ್ಲ ಸೆಟ್ಟಿಂಗ್ ಎಲ್ಲ ತೋರಿಸಿದ್ರು. ಸೊ ಏನಂದ್ರೆ ಭಾಳ ಮಸ್ತ್ ಐತಿ. ನಾನು 32 ಇಂಚಿಂದು ನೋಡಿದೆ, ಬಟ್ ಏನಂದ್ರೆ ನಂಗೆ ಅಷ್ಟು ಲೈಕ್ ಆಗಲಿಲ್ಲ. ಸ್ವಲ್ಪ ದೊಡ್ಡ ಸ್ಕ್ರೀನ್ ಅಂದರೆ ಇನ್ನೂ ಸ್ವಲ್ಪ ಚಲೋ ಅನ್ನಿಸ್ತದಂಥೇಳಿ ದೊಡ್ಡದು ಸ್ಕ್ರೀನ್ದ ತೊಗೊಂಡೆ. ಆಮೇಲೆ ಏನಂದರೆ ಶನಿವಾರ ಇತ್ತಲ್ಲ, ಅದಕ್ಕೆ ಹನುಮಾನ್ ಟೆಂಪಲಿಗೆ ಬಂದಿದ್ದೆ. ಟೆಂಪಲ್ ಬಂದು ನೆಕ್ಸ್ಟ್ ಡೇ ಇದು ಏನಂದ್ರೆ ನೀರು ಬಂದಿದ್ದು. ಸಂಡೇಗೊಮ್ಮೆನೂ ಆರಾಮ್ ರೆಸ್ಟ್ ಮಾಡ್ಬೇಕಂದ್ರೆ ಆಗಲಿಲ್ಲ, ಯಾಕಂದ್ರೆ ಜಲ್ದಿ ನೀರು ಬಿಟ್ಟಿದ್ದ. ಸೊ ಅದಕ್ಕೆ ಏನಂದ್ರೆ ವಾಷಿಂಗ್ ಮಿಷಿನ್ಗೆ ಅರ್ವಿ ಹಾಕ್ಕೊಂಡಂಥೇಳಿ ವಾಷಿಂಗ್ ಮಿಷಿನ್ಗೆ ಅರ್ವಿ ಎಲ್ಲ ಹಾಕಿದೆ. ಇದು ಕೈಗೆ ಏನೈತಲ್ಲ, ಮೊನ್ನೆ ನಾನು ಪುರಿ ಏನೋ ಮಾಡ್ಬೇಕಾರೆ ಸಿಡಿತ, ಹಂಗೆ ಕಾಲು ಹೊಳ್ತು. ಸೊ ಏನಾಗತ್ತೈತೆ ನಂಗೆ ಗೊತ್ತಿಲ್ಲ. ಅಚಾನಕ್ ಹಿಂಗೆ ಎದ್ಬೇಕಾರೆ ಕಾಲು ಸ್ವಲ್ಪ ಉಳುಕ್ಬಿಡ್ತು. ಸೊ ಅದಕ್ಕೆ ನೀರಿನ ಅದಾವೋ ಇಲ್ಲೋ ಅಂತ ನೋಡತ್ತಿದ್ದೆ, ಇನ್ನೂ ಇದ್ದು. ಸೊ ಅದಕ್ಕೆ ಏನಂದ್ರೆ ಮೊನ್ನೆ ರೇಷನ್ ತಂದಾಗ ಕಿವಿ ಹಣ್ಣು ತಂದಿದ್ದೆ 4. ಸೊ ಫುಲ್ ಮೆತ್ತಾಗ್ಬಿಟ್ಟಾವ. ತಿನ್ಬೇಕಂತ ಹೊರಗಿಟ್ಟಿದ್ದೆ, ಬಟ್ ಯಾವಾಗೂ ನಾ ತಂದಾಗ ಒಂದು ಹೋಗಿಬಿಟ್ಟಿರ್ತದೆ 4ರಾಗ. ಸೊ ಏನು ಮಾಡೋಕ್ಕಾಗಲ್ಲ. ಈಗ 3 ಚಲೋ ಅದಾವ, ಅದನ್ನು ಜಲ್ದಿ ತಿಂದು ಮುಗಿಸ್ಬಿಡ್ಬೇಕು. ಯಾವಾಗೂ ಏನೋ ತಂದಾಗ ಅಟ್ಲೀಸ್ಟ್ ಅದು ಹಾಳು ಮಾಡಿದಾಗ ಅದು ಏನಾಗುತ್ತೆ, ಹಾಳಾಗತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಆಮೇಲೆ ನಾಷ್ಟಕ್ಕೆ ಏನಂದ್ರೆ ಉಪ್ಪಿಟ್ಟು ಮಾಡ್ಬೇಕಂದೆ. ಅಷ್ಟ್ರಾಗ ಮಕ್ಕನ ಸಂಡೇ ಏನಿರ್ತದಲ್ಲ, ನಾನು ಒಂದು ಸ್ವಲ್ಪ ಡೈಲಿ ಸ್ನ್ಯಾಕ್ಸ್ ರಜಾತಿಗಂತೇಳಿ ಅಂದರೆ ನನ್ನ ಮಗಗೆ ಏನೋ ಸ್ನ್ಯಾಕ್ಸ್ ಹಾಕ್ತಿರ್ತೀನಿ. ಸೊ ಈಗ ಹೊರಗಿನ ಸ್ನ್ಯಾಕ್ಸ್ ಸ್ವಲ್ಪ ಕಮ್ಮಿ ಮಾಡ್ಬೇಕಂತ ಹೇಳಿ ಅವನಿಗೆ ಮಕ್ಕಾನ ಸೊ ಮನ್ಯಾಗ ಏನಾರು ಒಂದು ಮಾಡಿರ್ತೀನಿ. ಸೊ ಅದಕ್ಕೆ ಈಗ ಮಕ್ಕಾನ ಫ್ರೈ ಮಾಡತ್ತೀನಿ. ಏನಂದ್ರೆ